ಬೆಂಗಳೂರಿನ ಅತಿದೊಡ್ಡ ಕಮರ್ಷಿಯಲ್ ಬಿಸ್ನೆಸ್ ನಡೆಯುವಂತಹ ಜಾಗ, ಹೋಲ್ಸೇಲ್ ಮಾರ್ಕೆಟ್ ಅಂತಾನೆ ಫೇಮಸ್ ಆಗಿರುವಂತಹ ಜಾಗ. ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ, ವ್ಯಾಪಾರ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ವಹಿವಾಟಾಗುತ್ತೆ. ಆದರೆ ಬಿಬಿಎಂಪಿ ಮಾಡ್ತಾ ಇರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅರ್ಧದಷ್ಟು ವ್ಯಾಪಾರ ಕುಸಿತಗೊಂಡಿದೆ. ಹೀಗಾಗಿ ವ್ಯಾಪಾರಸ್ಥರು ಆಕಾಶ ನೋಡೋ ರೀತಿ ಪರಿಸ್ಥಿತಿ. ಏನಾಗಿದೆ, ಯಾಕೆ ಇಷ್ಟೊಂದು ಆಮೆಗತಿಯ ಕಾಮಗಾರಿ ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮಂದಗತಿಯ ವೈಟ್ ಟಾಪಿಂಗ್ ಕಾಮಗಾರಿ, ರಸ್ತೆ ಅಗದು ತಿಂಗಳಾದರೂ ಶುರುವಾಗದ ಕಾಮಗಾರಿ. ಚಿಕ್ಕಪೇಟೆ ವ್ಯಾಪಾರ ವಹಿವಾಟಿನಲ್ಲಿ ಭಾರೀ ಕುಸಿತ. ಬಿಬಿಎಂಪಿ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಅಗೆದು ಹಾಕಿರುವ ರಸ್ತೆ, ನಿಂತಲ್ಲಿಯೇ ನಿಂತ ಜೆಸಿಬಿಗಳು, ವ್ಯಾಪಾರವಿಲ್ಲದೆ ಅಂಗಡಿಗಳು ಖಾಲಿ ಖಾಲಿ. ನಡೆದಾಡಲು ಜನರು ಸರ್ಕಸ್, ಮಾರುದ್ದ ಟ್ರಾಫಿಕ್. ಅಬ್ಬಬ್ಬಾ, ಒಂದೇ ಒಂದು ಕಾಮಗಾರಿಯಿಂದ ಇಷ್ಟೆಲ್ಲ ಅವಾಂತರವಾಗ್ತಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಅತಿದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ಚಿಕ್ಕಪೇಟೆಯಲ್ಲಿ ಮೊದಲೇ ಕಿರಿದಾದ ರಸ್ತೆಗಳು ಕಿರಿಕಿರಿ. ಈಗ ಇದರ ಜೊತೆಗೆ ರಸ್ತೆಯೊಂದರ ಮಂದಗತಿಯ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ವಾಹನ ಸವಾರರು ಟ್ರಾಫಿಕ್ನಿಂದ ಒದ್ದಾಡ್ತಿದ್ದಾರೆ. ಪಾದಚಾರಿಗಳು ಓಡಾಡಲು ಸರ್ಕಸ್ ಮಾಡ್ತಿದ್ದಾರೆ. ಜೊತೆಗೆ ವ್ಯಾಪಾರಸ್ಥರು ಬಿಸ್ನೆಸ್ ಕುಸಿತಗೊಂಡು ಪರದಾಡುವಂತಾಗಿದೆ. ಅಲ್ಲದೆ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿ ಮಾರಾಟ ಕೂಡ ಕುಸಿತವಾಗಿದೆ. ಅಂಗಡಿಯ ಬಾಡಿಗೆಗೂ ಕೂಡ ಕಷ್ಟವಾಗ್ತಿದೆ. ನಾವು ನೇಣು ಹಾಕ್ಕೊಂಡು ಸಾಯುವ ಪರಿಸ್ಥಿತಿ ಬಂದಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಈ ತಗತ್ತವನಿಂದವೇ ವ್ಯಾಪಾರನೇ ಇಲ್ಲ ಸರ್ ನಮಗೆ. ಈಗ ಈ ಕಡೆ ಆ ಕಡೆಯಿಂದ ಬರ್ತಿದ್ರು, ಆ ಕಡೆಯಿಂದ ಬರೋರು ಏನು ಮಾಡ್ತಾರೆ, ಈಗ ಆ ಕಡೆನೇ ಹೊಂಟೋಗ್ತಾರೆ. ದಾಟಕ್ಕಾಗಲ್ಲ, ನಡಿ ಹಂಗೆ ಹೋಗೋಣ ಅಂತ. ತಿಂಗಳ ಹತ್ರ ಆಯಿತು ಸರ್, ಕೆಲಸ ನಡೀತಾ ಇಲ್ಲ, ಮಾಮೂಲಿ ಹಿಂಗೆ ಬಿದ್ದಿದೆ ಆವಾಗಿಂದ. ಈಗ ಆ ಕಡೆಯಿಂದ ಕಸ್ಟಮರ್ ನೋಡ್ತಾರೆ, ಆ ಕಡೆಯಿಂದ ಹಂಗೆ ಹೊಂಟೋಗ್ತಾರೆ. ನಮ್ಗೆ ಬಿಸ್ನೆಸ್ಸೇ ಇಲ್ಲ ಒಂದು ತಿಂಗಳಿಂದ. ಏನು ಒಂದು 10% ಆಗ್ತಿದೆ ಸರ್, ಅಷ್ಟೇ. ಬಿಸ್ನೆಸ್ಸೇ ಇಲ್ಲ. ಅದೇ ಮದುವೆ ಸೀಸನ್, ಇವಾಗ ಈ ಸೀಸನಲ್ಲಿ ನಮ್ಮ ಅಂಗಡಿಲಿ ಫುಲ್ ರಶ್ ಇರ್ತಾಯಿತ್ತು. ಇದು ನಮ್ಮ ಅಂಗಡಿ ಅಂದರೆ ಇದು ಹೆಸರುವಾಗಿದ್ದು ಇನ್ನೇನು 40 ವರ್ಷ ಆಗಿದೆ ಅಂಗಡಿ. ಅದರಿಂದ ನೋಡಿ ತಗತ್ತವನಿಂದ ಬಿಸ್ನೆಸ್ ಕಮ್ಮಿ ಆಗಿದೆ. ಅದೇನೇ ಈಗ ನಮ್ಮ ಯಜಮಾನರು ಈಗ ನಮ್ಗಳಿಗೆ ಸಂಬಳ ಹೆಂಗೆ ಕೊಡ್ತಾರೆ, ಬಾಡಿಗೆ ಹೆಂಗೆ ಕಟ್ಟಬೇಕು ಬಿಲ್ಡಿಂಗ್ಗೆ. ಇದು ಆಯಿತು, ಇದು 1 ತಿಂಗಳ ಮೇಲೆ ಆಗಿದೆ ಇದು ಮಾಡಿ. ಇನ್ನೂ ರೋಡ್ ಎಲ್ಲ ರೆಡಿ ಆಗಿಲ್ಲ, ಇನ್ನೂ ವ್ಯವಸ್ಥೆ ಇಲ್ಲ, ಕಸ್ಟಮರ್ ಬರ್ತಾ ಇಲ್ಲ, ತುಂಬ ಮಳೆ ಬೇರೆ ಅಲ್ಲ, ಅಮೌಂಟ್ ಇದು ಬಾಡಿಗೆನೂ ಕಟ್ಟೋಕ್ಕಾಗ್ತಾ ಇಲ್ಲ, ಒಂದು ವ್ಯವಸ್ಥೆನೂ ಇಲ್ಲ ಇದು. ಹೌದು ಸರ್, ಇವಾಗ ಬೇರೆ ಸೀಸನ್ ಬೇರೆ ಇತ್ತು, ಹೌದು, ವ್ಯಾಪಾರ ಎಲ್ಲ ಫುಲ್ ಡೆಲ್ ಆಗಿದೆ, ಬಿಸ್ನೆಸ್ ಬೇರೆ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಇಂತಹ ಸ್ಥಳದಲ್ಲಿ ಬಿಬಿಎಂಪಿ 2-3 ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕು. ಆದರೆ ದಿನಕ್ಕೆ ಕೆಲವು ಒಂದು ಪಾಳಿಯಲ್ಲಿ ಕೆಲಸ ಮಾಡ್ತಿರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗಾಗಲೇ ರಸ್ತೆಗಳು ಯೋಗ್ಯ ಸ್ಥಿತಿಯಲ್ಲಿದ್ವು, ಮತ್ತೆ ಅಗೆದಿದ್ದು ಯಾಕೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ಇದು 1 ತಿಂಗಳಿಂದ ಇದು ನಡೀತಾ ಇದೆ. ಈ ಕಡೆ ಏನಂದರೆ ಒಳ್ಳೆ ರೋಡ್ ಇದ್ದಿರನ್ನ ಅದು ಹೊಡೆದಾಕಿದ್ದಾರೆ ಎಲ್ಲ. ಈ ಕಡೆ ಮೊದಲೇ ಗಿರಾಕಿ ಇಲ್ಲ, ಅದರಲ್ಲೂ ಇನ್ನೂ ಏನೂ ಇಲ್ಲ, ಪಬ್ಲಿಕ್ಕೇ ಬರ್ತಾ ಇಲ್ಲ, ಯಾರೂ ಇಲ್ಲ, ಬರೋಕ್ಕೆ ಜಾಗ ಇಲ್ಲ. ಬುಲ್ಡೋಜರ್ ಬರೀ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತನಕ ಓಡಾಡ್ತಾ ಇದೆ, ಬಟ್ ಕೆಲಸ ಏನೂ ಆಗ್ತಾ ಇಲ್ಲ. ದಯವಿಟ್ಟು ಏನಂದರೆ ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಟ್ರೆ ಪ್ರಾಣ ಉಳಿಸ್ಕೊಂಡು ಬಿಡ್ತೀವಿ. ಇಲ್ಲ ಅಂದರೆ ಎಲ್ಲ ಜನ ಈ ಅಂಗಡಿ ಕಡೆಯಿಂದ ಎಲ್ಲ ನೇಣು ಹಾಕೊಂಡು ಸತ್ತೋಗ್ಬೇಕಾಗತ್ತೆ, ಅಷ್ಟು ವ್ಯಾಪಾರ ಡಲ್ ಆಗಿದೆ. ಮುಂದೆ ಏನು ಇನ್ನು 3 ತಿಂಗಳು 4 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಆಗಿದರೆ ಹೆಂಗೆ ನಡೆಯೋದು ಮುಂದೆ? ಲಾಸ್ ಏನು, ಫುಲ್ ಲಾಸೇ ಇದೆ. ಅವ್ರು ಯಾವಾಗ ಬುಲ್ಡೋಜರ್ ಸ್ಟಾರ್ಟ್ ಮಾಡಿದಾರೋ ಆವಾಗಲಿಂದ ಇನ್ನೂ 1 ತಿಂಗಳ ತನಕ ಫುಲ್ಲು ಡಲ್ಲೇ ಇದೆ. ಏನು ಮಾರ್ಕೆಟೇ ಇಲ್ಲ. ಏನಂದರೆ ಈ ಕಡೆ ಪಬ್ಲಿಕ್ ಓಡಾಡ್ತಾ ಇಲ್ಲ, ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಪ್ರಸ್ತುತ BWSSB ಪೈಪ್ಲೈನ್ಗಳನ್ನು ಮಾತ್ರ ಹಾಕಿದೆ. ಇದರ ನಂತರ ಬಿಬಿಎಂಪಿ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತೆ. ಈ ಯೋಜನೆಯು 100 ದಿನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಬಿಬಿಎಂಪಿ ಹೇಳ್ತಿದೆ. ಆದರೆ 1 ತಿಂಗಳು ಕಳೆದಿದ್ರೂ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.